ದೂರವಿದ್ದ ಮಗನಿಗೂ ಹತ್ತಿರವಿದ್ದ ಮಗನಿಗೂ ಸರಿಬಾರದು ಎಂಬ ಗಾದೆಮಾತು ಕೌಟುಂಬಿಕ ಸಂಬಂಧಗಳು ಮತ್ತು ಮಾನವ ಸಹಜ ಗುಣಗಳನ್ನು ಬಹಳ ಅರ್ಥಗರ್ಭಿತವಾಗಿ ವಿವರಿಸುತ್ತದೆ. ಈ ಗಾದೆಯ ಕುರಿತಾದ ಪ್ರಬಂಧ ಇಲ್ಲಿದೆ. ದೂರವಿದ್ದ ಮಗನಿಗೂ ಹತ್ತಿರವಿದ್ದ ಮಗನಿಗೂ ಸರಿಬಾರದು. ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ನೂರಾರು ವರ್ಷಗಳ ಅನುಭವದ ಸಾರವನ್ನು ಗಾದೆಗಳು ಒಳಗೊಂಡಿರುತ್ತವೆ. ದೂರವಿದ್ದ ಮಗನಿಗೂ ಹತ್ತಿರವಿದ್ದ ಮಗನಿಗೂ ಸರಿಬಾರದು ಎಂಬ ಗಾದೆಯು ಮನುಷ್ಯನ ಮನಸ್ಥಿತಿ ಹಾಗೂ ಸಂಬಂಧಗಳ ನಡುವಿನ ತುಲನೆಯನ್ನು ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ಗಾದೆಯ ಅರ್ಥ ಮತ್ತು ಹಿನ್ನೆಲೆ. ಸಾಮಾನ್ಯವಾಗಿ ಅತಿಯಾದ ಸಾಮೀಪ್ಯವು ಅಸಡ್ಡೆಗೆ ಕಾರಣವಾದರೆ, ದೂರವಿರುವುದು ಗೌರವ ಮತ್ತು ಅಕ್ಕರೆಯನ್ನು ಹೆಚ್ಚಿಸುತ್ತದೆ ಎಂಬುದು ಈ ಗಾದೆಯ ಮೂಲ ಆಶಯ. ಹತ್ತಿರವಿದ್ದ ಮಗ ತಂದೆ ತಾಯಿಯ ಜೊತೆಯಲ್ಲೇ ಇದ್ದು ಅವರ ದಿನನಿತ್ಯದ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಮಗನ ಬೆಲೆ ಮನೆಯವರಿಗೆ ಸರಿಯಾಗಿ ತಿಳಿಯುವುದಿಲ್ಲ. ಅವನು ಮಾಡುವ ಕೆಲಸಗಳು ಅಭ್ಯಾಸವಾಗಿ ಹೋಗಿರುತ್ತವೆ, ಅವನ ತಪ್ಪುಗಳು ಎದ್ದು ಕಾಣುತ್ತವೆ. ಇದರಿಂದಾಗಿ ಮನೆಯಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವುದು ಸಹಜ. ದೂರವಿದ್ದ ಮಗ ಉದ್ಯೋಗ ಅಥವಾ ಇನ್ನಾವುದೋ ಕಾರಣಕ್ಕೆ ದೂರದ ಊರಿನಲ್ಲಿರುವ ಮಗನು ಅಪರೂಪಕ್ಕೊಮ್ಮೆ ಮನೆಗೆ ಬರುತ್ತಾನೆ. ಬಂದಾಗ ಎಲ್ಲರಿಗೂ ಪ್ರೀತಿಯಿಂದ ಕಾಣುತ್ತಾನೆ. ಅವನ ತಪ್ಪುಗಳು ಮನೆಯವರ ಕಣ್ಣಿಗೆ ಬೀಳುವುದಿಲ್ಲ. ಕೇವಲ ನೆನಪುಗಳ ಮೂಲಕ ಅವನ ಬಗ್ಗೆ ಒಂದು ಒಳ್ಳೆಯ ಚಿತ್ರಣ ಮೂಡಿರುತ್ತದೆ. ಸಂಬಂಧಗಳಲ್ಲಿ ಅಂತರದ ಪ್ರಭಾವ. ಈ ಗಾದೆಯು ಕೇವಲ ತಂದೆ ಮಕ್ಕಳ ಸಂಬಂಧಕ್ಕೆ ಮಾತ್ರ ಸೀಮಿತವಲ್ಲ, ಇದು ಎಲ್ಲಾ ಮಾನವ ಸಂಬಂಧಗಳಿಗೂ ಅನ್ವಯಿಸುತ್ತದೆ. 1. ಪರಿಚಯ ಮತ್ತು ಅಸಡ್ಡೆ. ಅತಿಯಾದ ಪರಿಚಯವು ವ್ಯಕ್ತಿಯ ಗುಣಗಳಿಗಿಂತ ದೋಷಗಳನ್ನೇ ಹೆಚ್ಚು ಎತ್ತಿ ತೋರಿಸುತ್ತದೆ. ಹತ್ತಿರವಿದ್ದಾಗ ಪರಸ್ಪರರ ದೌರ್ಬಲ್ಯಗಳು ತಿಳಿದು ಸರಿಬಾರದು ಅಂದರೆ ಭಿನ್ನಾಭಿಪ್ರಾಯ ಮೂಡುತ್ತದೆ. 2. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ದೂರವಿದ್ದಾಗ ಕೇವಲ ಒಳ್ಳೆಯ ನೆನಪುಗಳು ಮಾತ್ರ ಉಳಿಯುತ್ತವೆ. ಆದರೆ ಹತ್ತಿರವಿದ್ದಾಗ ನಿರಂತರವಾಗಿ ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ಘರ್ಷಣೆಗಳು ಉಂಟಾಗುವುದು ಸಹಜ. ಜೀವನಕ್ಕೆ ಪಾಠ. ಈ ಗಾದೆಯು ನಮಗೆ 2 ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ. ಹತ್ತಿರವಿದ್ದವರ ಮೌಲ್ಯವನ್ನು ಅವರು ನಮ್ಮೊಂದಿಗಿರುವಾಗಲೇ ಗುರುತಿಸಬೇಕು. ಕಣ್ಣೆದುರಿರುವವರ ತ್ಯಾಗ ಮತ್ತು ಸೇವೆಯನ್ನು ಕಡೆಗಣಿಸಬಾರದು. ಸಂಬಂಧಗಳಲ್ಲಿ ಗೌರವ ಉಳಿಯಬೇಕಾದರೆ ಒಂದು ನಿರ್ದಿಷ್ಟವಾದ ಗೌರವಯುತ ಅಂತರ ಇರಬೇಕು ಎಂಬುದನ್ನು ಇದು ನೆನಪಿಸುತ್ತದೆ. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ, ಈ ಗಾದೆಮಾತು ಮನುಷ್ಯನ ಸಹಜ ಪ್ರವೃತ್ತಿಯನ್ನು ಎತ್ತಿ ತೋರಿಸುತ್ತದೆ. ಹತ್ತಿರವಿದ್ದಾಗ ಕಾಣದ ಗುಣಗಳು ದೂರವಾದಾಗ ಅಥವಾ ಅಪರೂಪಕ್ಕೊಮ್ಮೆ ಕಂಡಾಗ ಬೆಲೆಬಾಳುವಂತೆ ತೋರುತ್ತವೆ. ನಾವು ನಮ್ಮ ಜೀವನದಲ್ಲಿ ಹತ್ತಿರವಿರುವವರನ್ನು ಅಕ್ಕರೆಯಿಂದ ಕಂಡು ದೂರವಿರುವವರನ್ನು ಪ್ರೀತಿಯಿಂದ ಸ್ಮರಿಸುತ್ತಾ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು.